ಇನ್ನು ಇರಾನ್ನ ಇಸ್ಫಹಾನ್ನಲ್ಲಿ ಅಣುಬಾಂಬ್ ರೀತಿ ದಾಳಿ ನಡೆಸಲಾಗಿದೆ. ಪರಮಾಣು ಶಸ್ತ್ರಾಸ್ತ್ರ ಅಭಿವೃದ್ಧಿ ಸೆಂಟರ್ಗಳು ಧ್ವಂಸವಾಗಿದೆ. ಅಮೆರಿಕ ಮತ್ತು ಇಸ್ರೇಲಿ ವಾಯುಪಡೆಗಳಿಂದ ಏರ್ ಸ್ಟ್ರೈಕ್ ನಡೆದಿದೆ. ಇರಾನ್ ವಿರುದ್ಧ ಅಮೆರಿಕದ ಅಸಲಿ ಯುದ್ಧ ಈಗ ಶುರುವಾಗಿದೆ. ಭಯಂಕರ ಸ್ಫೋಟದೊಂದಿಗೆ ಕ್ಷಿಪಣಿ ಗೋಡೌನ್ ದಗದಗಿಸ್ತಾ ಇದೆ. ಇಸ್ಫಹಾನ್ನಲ್ಲಿ ದೊಡ್ಡ ಮಟ್ಟದ ಬೆಂಕಿ ಕಾಣಿಸ್ಕೊಳ್ತಾ ಇದೆ. ಇರಾನಿನ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇಸ್ಫಹಾನ್ನಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಇದೆ. ಇರಾನಿನ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಏಕಾಏಕಿಯಾಗಿ ದಾಳಿಯನ್ನು ಮಾಡ್ತಾ ಇದ್ದಾರೆ. ಟೆಹರಾನ್ನಲ್ಲಿರುವಂತಹ ವಿದ್ಯುತ್ ಸ್ಥಾವರಗಳನ್ನು ಉಡಿ ಮಾಡ್ತಾ ಇದ್ದಾರೆ. ಇರಾನ್ನ ಟೆಹರಾನ್ನಲ್ಲಿ ವಿದ್ಯುತ್ ಸಂಪರ್ಕ ಸದ್ಯದ ಮಟ್ಟಿಗೆ ಕಡಿತವಾಗಿದೆ. ಇರಾನ್ನ ಸಾಕಷ್ಟು ಏನು ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕನ್ನು ಮಾಡ್ತಾ ಇದ್ದಾರೆ. ಪ್ರಮುಖ ನಗರಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕನ್ನು ಮಾಡ್ತಾ ಇದ್ದಾರೆ. ಇರಾನ್ನ ಇಸ್ಫಹಾನ್ನಲ್ಲಿ ಅಣುಬಾಂಬ್ ರೀತಿಯಲ್ಲಿ ಈ ರೀತಿಯಾಗಿ ದಾಳಿಗಳು ನಡೀತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ ವಾಯುಪಡೆಗಳಿಂದ ಏರ್ ಸ್ಟ್ರೈಕ್ ನಡೀತಾ ಇದೆ. ಇರಾನ್ ಸದ್ಯದ ಮಟ್ಟಿಗೆ ಯಾವ ರೀತಿ ಆಗಿದೆ ಅಂತಂದರೆ, ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಗೆ ಇರಾನ್ ಕುಗ್ಗಿ ಹೋಗಿದೆ. ಆದರೂ ಸಹಿತ ತನ್ನ ಛಲ ಮತ್ತು ತನ್ನ ಪ್ರತೀಕಾರದ ದಾಳಿಯನ್ನು ಇರಾನ್ ಬಿಡ್ತಾ ಇಲ್ಲ. ಇಸ್ಫಹಾನ್ನಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಇರಾನಿನ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ಮತ್ತು ಇಸ್ರೇಲ್ ದಾಳಿಯನ್ನು ಮಾಡ್ತಾ ಇದೆ. ಇರಾನಿನ ಪ್ರಮುಖ ನಗರಗಳಾಗಿರ್ಬೋದು, ವಿದ್ಯುತ್ ಸ್ಥಾವರಗಳಾಗಿರ್ಬೋದು, ಶಾಲಾ ಕಟ್ಟಡಗಳಾಗಿರ್ಬೋದು, ಈ ರೀತಿಯಾಗಿ ವಿದ್ಯುತ್ ಸಂಪರ್ಕ ಈಗಾಗಲೇ ಸದ್ಯದ ಮಟ್ಟಿಗೆ ಇರಾನಲ್ಲಿ ಕಡಿತವಾಗಿದೆ. ಅಲ್ಲಿನ ಜನರು ಕತ್ತಲಲ್ಲಿ ಏನು ಮುಖ್ಯವಾಗಿ ಕತ್ತಲಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕೆಂದರೆ ವಿದ್ಯುತ್ ಸ್ಥಾವರಗಳ ಮೇಲೂ ಕೂಡ ದಾಳಿಯನ್ನು ಮಾಡಿದೆ ಅಮೆರಿಕ ಮತ್ತು ಇಸ್ರೇಲ್. ಮುಖ್ಯವಾಗಿ ಇರಾನ್ನಲ್ಲಿ ಈ ಒಂದು ಕುಡಿಯೋದಕ್ಕೆ ಸಿಹಿ ನೀರು ಅಲ್ಲಿ ಸಿಗೋದಿಲ್ಲ. ಸಮುದ್ರದ ನೀರನ್ನೇ ಅವರು ಪರಿವರ್ತನೆ ಮಾಡಿಕೊಂಡು, ಅಂದರೆ ಫಿಲ್ಟರ್ನ ಮಾಡಿಕೊಂಡು ಅವರು ನೀರನ್ನು ಕುಡಿಬೇಕು. ಅಂತಹ ಪರಿಸ್ಥಿತಿಯಲ್ಲಿ ಇರಾನ್ ಇದೆ. ಸೊ ಈಗ ಅದನ್ನೇ ಪ್ಲಸ್ ಪಾಯಿಂಟ್ ಆಗಿ ಇಟ್ಕೊಂಡು ಅಮೆರಿಕ ವಿದ್ಯುತ್ ಸ್ಥಾವರಗಳ ಮೇಲೆ ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಹೇಳ್ತಾ ಇತ್ತು. ಈಗಾಗಲೇ ಅಟ್ಯಾಕ್ ಸಹಿತ ಮಾಡ್ತಾ ಇದೆ. ಇನ್ನು ಇರಾನಿನ ಪ್ರಮುಖ ನಗರಗಳ ಮೇಲೂ ಕೂಡ ದಾಳಿಯನ್ನು ಮಾಡ್ತಾ ಇದೆ. ಆದರೆ ಕಾರ್ಗ್ ದ್ವೀಪವನ್ನು ವಶಪಡಿಸ್ಕೊಳ್ಳೋದಕ್ಕೋಸ್ಕರ ಅಮೆರಿಕ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದೆ. ಆದರೆ ಇರಾನ್ ಅದಕ್ಕೆ ಬಿಟ್ಕೊಡ್ತಾ ಇಲ್ಲ. ಇರಾನ್ ಸಹಿತ ಏನು 1980ರಿಂದ ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನಾಗಿರ್ಬೋದು, ಒಂದಿಷ್ಟು ಡ್ರೋನ್ಗಳನ್ನಾಗಿರ್ಬೋದು, ಎಲ್ಲವನ್ನೂ ಕೂಡ ಇಟ್ಕೊಳ್ತಾ ಇತ್ತು. ಯಾವುದೇ ಸಂದರ್ಭದಲ್ಲೂ ಸಹಿತ ಒಂದು ಯುದ್ಧದ ಸ್ಥಿತಿ ಅಂತ ಬಂದಾಗ, ಯುದ್ಧದ ಸಂದರ್ಭ ಅಂತ ಬಂದಾಗ ನಾವು ರೆಡಿಯಾಗೇ ಇರಬೇಕು, ಸಿದ್ಧವಾಗಿ ಇರಬೇಕು ಅನ್ನುವಂಥ ನಿಟ್ಟಲ್ಲಿ 40 ವರ್ಷಗಳ ಕಾಲ ಇರಾನ್ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೂಡ ಶೇಖರಿಸಿಕೊಂಡು ಇಟ್ಕೊಂಡಿದೆ. ಸೊ ಅದು ಈಗ ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಇದೆ. ಆದರೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಗೆ ಇರಾನ್ ಈಗಾಗಲೇ ತಬ್ಬಿಬ್ಬಾಗಿ ಹೋಗಿದೆ. ಇಸ್ಫಹಾನ್ನಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ ಈಗ ಬೆಂಕಿ ಕಾಣಿಸ್ಕೊಂಡಿದೆ. ನಾವು ನೋಡೋದರ ಮಟ್ಟಿಗೆ ಇರಾನಿನ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ಮತ್ತು ಇಸ್ರೇಲ್ ಎರಡೂ ಕೂಡ ಕಂಟಿನ್ಯೂಸ್ ಆಗಿ ದಾಳಿಯನ್ನು ಮಾಡ್ತಾ ಇದೆ. ಆದರೂ ಸಹಿತ ಇರಾನ್ ತನ್ನ ಪ್ರತೀಕಾರದ ದಾಳಿಯನ್ನು ಬಿಡ್ತಾ ಇಲ್ಲ, ಸುಮ್ಮನೆ ಆಗ್ತಾ ಇಲ್ಲ, ಸೋಲನ್ನು ಒಪ್ಕೊಳ್ತಾ ಇಲ್ಲ. ದಾಳಿಗೆ ಪ್ರತಿದಾಳಿಯಾಗಿ ಇರಾನ್ ಸಹಿತ ಒಂದಿಷ್ಟು ಗಲ್ಫ್ ರಾಷ್ಟ್ರಗಳಲ್ಲಿ ಇರುವಂತಹ ಅಮೆರಿಕದ ವಾಯು ನೆಲೆಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಇನ್ನೊಂದು ಕಡೆ ಇಸ್ರೇಲ್ನ ಮೇಲೂ ಕೂಡ ದಾಳಿಯನ್ನು ಮಾಡ್ತಾ ಇದೆ. ಆದರೆ ಇಲ್ಲಿ ಇಸ್ರೇಲು ಅಂದರೆ ಇರಾನ್ನಲ್ಲಿರುವಂತಹ ಶಾಲಾ ಕಟ್ಟಡಗಳನ್ನು ಮತ್ತು ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿಕೊಂಡು ಸಹಿತ ಈ ದಾಳಿಯನ್ನು ಮಾಡಿದೆ. ಅದರ ಪ್ರತೀಕಾರದ ದಾಳಿಯನ್ನು ಇರಾನ್ ಈಗಾಗಲೇ ಮಾಡಿದೆ. ಆದರೆ ಇದನ್ನು ಇಸ್ರೇಲ್ ಒಪ್ಕೊಳ್ತಾ ಇಲ್ಲ. ಇಸ್ರೇಲ್ನವರು ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಸಾವು ನೋವುಗಳು ಸಂಭವಿಸಿಲ್ಲ ಅಂತ ಹೇಳ್ತಾ ಇದೆ. ಈಗ ಸದ್ಯದ ಮಟ್ಟಿಗೆ ಮುಖ್ಯವಾಗಿ ಇರಾನ್ನ ಇಸ್ಫಹಾನ್ನಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ಲದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂತಹ ಗುಣ ಮೆಹಾಟೋನ್ ಅಂತಕ್ಕಂಥದ್ದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.